ಎಕ್ಸಾಕ್ಟಾಗಿ 24 ಗಂಟೆಗಳ ಹಿಂದೆ ಬಳ್ಳಾರಿಯಲ್ಲಿ ನೆನೆಯವತ್ತಿ ಕರೆಕ್ಟಾಗಿ 24 ಗಂಟೆಗಳ ಹಿಂದೆ ಹೊತ್ಕೊಂಡು ಉರಿತಾ ಇತ್ತು. ಬ್ಯಾನರ್ ಕಟ್ತೀವಿ ಅಂತ ಬಂದವ ಹೆಣಾಗ ಮನೆಗೆ ವಾಪಸ್ ಹೋಗಿದ್ದ. ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಅಲ್ಲಿನ ಲೋಕಲ್ ಲೀಡರ್ ಆಪ್ತ ಅಂದರೆ ಈ ಗನ್ ಮ್ಯಾನ್ ಏನಿರ್ತಾರೆ ಆತ ಆರಿಸಿದಂತಹ ಗನ್ನು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹೊಕ್ಕಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ. ಇನ್ನು ಆ ಬುಲೆಟ್ನೆಲ್ಲ FS ಕಳಿಸಿದ್ದಾರೆ. ಅದು ಕಾಂಗ್ರೆಸ್ ಕಡೆಯವರಿಂದಲೇ ಹಾರಿದ್ದ ಅಥವಾ BJP ಅವ್ರ ಕಡೆಯಿಂದಲ್ಲ, ಎಲ್ಲಿ ಏನು ಎತ್ತಂತ ನೋಡ್ತಾ ಹೋಗೋಣ. ಆದರೆ ಕಾರ್ಯಕರ್ತ ಬೀದಿ ಹೆಣ ಆಗಿದ್ದಾನೆ. ತಾಯಿ ಮಗನನ್ನು ಕಳ್ಕೊಂಡು ಲಬಲಬು ಅಂತ ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳೆ. ಎದೆ ಎತ್ತರಕ್ಕೆ ಬೆಳೆದಿದ್ದಂತಹ ತಮ್ಮ ಇಲ್ಲ ಅಂತ ಅಕ್ಕನು ಕೂಡ ಅಳ್ತಾ ಇದ್ದಾಳೆ. ಇದರ ನಡುವೆ ಕಾರ್ಯಕರ್ತರಿಗೆ ಬುದ್ಧಿ ಬರೋದು ಯಾವಾಗ? ಕಾರ್ಯಕರ್ತರು ಕೇವಲ ಈ ಬ್ಯಾನರ್ಗಳನ್ನು ಕಟ್ಟಕ್ಕೆ, ಶಾಮಿಯಾನ ಕಟ್ಟಕ್ಕೆ, ಒಂದು ಮಾವಿನ ಸೊಪ್ಪನ್ನು ಅಥವಾ ತೋರಣವನ್ನು ಕಟ್ಟೋಕೆ ಮಾತ್ರ ಸೀಮಿತಾನ? ಇಷ್ಟೆಲ್ಲ ಆಗಿ ಹೆಣ ಬಿದ್ದು ಬಳ್ಳಾರಿ ಹೊತ್ಕೊಂಡು ಉರಿತಾ ಇದೆ. ಆದರೂ ಕೂಡ ಕಾಂಗ್ರೆಸ್ನ MLA ಹೇಳ್ತಾರೆ ನಾಳೆ ನಾವು ಪ್ರತಿಷ್ಠಾಪನೆ ಮಾಡೇ ತೀರ್ತೀವಿ ಅಂತ. ಸಾವಿನ ಮನೆ ಮುಂದೆ ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕಬೇಕಾಗಿದ್ದವರು ನಾವು ವಾಲ್ಮೀಕಿ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡೇ ತೀರ್ತೀವಿ ಅಂತ ಮುಂದಾಗ್ತಾರೆ. ಇದ್ರ ಬೆನ್ನಲ್ಲೇ ಗಾಲಿ ಜನಾರ್ದನ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನನ್ನ ಕೊಲೆ ಮಾಡೋಕೆ ಹುನ್ನಾರ ನಡೆದಿತ್ತು, ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ರು, ನಮ್ಮನೆ ಕಡೆ ಎಸೆದ್ರು ಅಂತ. ಹಾಗಾದ್ರೆ ಕಾಂಗ್ರೆಸ್ ಇದಕ್ಕೆ ಹೇಗೆ ಸಮಜಾಯಿಷಿ ಕೊಡುತ್ತೆ? ಅಲ್ಲಿ ಗುಂಡು ಹಾರಿದ್ದು ಅಥವಾ ಸತ್ತವ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಾದ್ರೆ ಗುಂಡು ಹಾರಿಸಿದ್ ಯಾರು ಮತ್ತು ಯಾಕೆ? ಇವೆಲ್ಲವೂ ಕೂಡ ಕುತಂತ್ರ ಆಗಿದ್ದು ಪ್ರೀ ಪ್ಲ್ಯಾಂಡ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಕಳೆದ 24 ಗಂಟೆಯಿಂದಲೂ ಕೂಡ ಈ ಸುದ್ದಿಯನ್ನು ನೀವು ಕೇಳ್ತಾ ಹೋಗ್ತೀರಿ. ಹಾಗಾದ್ರೆ ರಾಜಕೀಯ ನಾಯಕರುಗಳ ವಿಶ್ಲೇಷಣೆ ಏನು? ಪಕ್ಷದ ವಕ್ತಾರರು ಇದನ್ನ ಹೇಗೆ ಮಾತಾಡ್ತಾರೆ, ಹೇಗೆ ಚರ್ಚೆಯನ್ನು ಮಾಡ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ 1 ಗಂಟೆಗಳನ್ನು ನಾವು ಮೀಸಲಿಡ್ತೀವಿ ಅಂತ ಹೇಳ್ತಾ ಇದೆ ಹೊತ್ತಿನ ವಿಶೇಷ ಬಳ್ಳಾರಿ ರಕ್ತ ರಾಜಕೀಯ. ನಾನು ವಿದ್ಯಾ ಮಲ್ನಾಡ್. ತಣ್ಣಗಿದ್ದ ಬಳ್ಳಾರಿಯಲ್ಲಿ ಇದ್ದಕ್ಕಿದ್ದಂತೆ ರಾಜಕೀಯ ಬೆಂಕಿ ಹೊತ್ಕೊಂಡಿದ್ ಯಾಕೆ? ಗಣಿ ಧೂಳಿನ ಪ್ರತಿಷ್ಠೆಗಾಗಿ ರಕ್ತ ರಾಜಕೀಯ ಶುರುವಾಯ್ತಾ? ಅಲ್ಲಿ ಅಮಾಯಕನನ್ನ ಬಲಿ ಪಡೆದೇ ಬಿಡ್ತು ಬಳ್ಳಾರಿ ರೆಡ್ಡಿಗಳ ಕಾಳಗ. ರಾಜಶೇಖರ್ ಎಂಬ ಕೈ ಕಾರ್ಯಕರ್ತನ ಎದೆ ಸೀಳಿದೆ ಗುಂಡು, ಬೆನ್ನಿನ ಮುಖಾಂತರ ಎದೆ ಸೀಳ್ಕೊಂಡು ಹೊರಗೆ ಬಂದಿದೆ. ಜೀವವನ್ನ ಬಲಿ ಪಡೆದಂತಹ ಬುಲೆಟ್ ಯಾವ ಪಕ್ಷದ್ದು ಅನ್ನುವಂಥದ್ದು ಪ್ರಶ್ನೆ. BJP ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಗೆ ಹೊತ್ತಿ ಉರಿದಿದೆ ಮತ್ತೊಂದು ಸಲ ಬಳ್ಳಾರಿ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ರಿಪಬ್ಲಿಕ್ ಬಳ್ಳಾರಿ ಆಗ್ಬಿಟ್ಟಿದೆ ರೀ, ಬದಲಾಯಿಸಬೇಕು ಅಂತ. ಹೋದ ವರ್ಷ ಹಂಗೆ ನೋಡೋದಾದ್ರೆ ಒಂದೊಳ್ಳೆ ಪ್ರಭುತ್ವವನ್ನ ಕಾಂಗ್ರೆಸ್ ಪಾಲಿಗೆ ಕೊಟ್ರು. ಹಾಗಾದ್ರೆ ಈಗೇನಂತಾರೆ? ಈಗಲೂ ರಿಪಬ್ಲಿಕ್ ಬಳ್ಳಾರಿಯೇ ಆಗಿ ಉಳಿದಿದ್ಯಾ? ಹಾಗಾದ್ರೆ ಬ್ಯಾನರ್ ವಿಚಾರಕ್ಕೆ ಜಗಳ ವಿಕೋಪಕ್ಕೆ ಹೋಗುತ್ತೆ, ಒಂದು ಹೆಣ ಬೀಳುತ್ತೆ ಅಂದ್ರೆ ಹುಡುಗಾಟನ? ಮಹರ್ಷಿ ವಾಲ್ಮೀಕಿ ಹೆಸರು ಹೇಳ್ಕೊಂಡು ದುಷ್ಕೃತ್ಯವನ್ನ ನಡೆಸಿದ್ ಯಾರು? ಹಾಗಾದ್ರೆ ಷಡ್ಯಂತ್ರ, ಡ್ರಾಮಾನ, ರಾಜಕೀಯ ಪ್ರತಿಷ್ಠೆನ? ಇದರಲ್ಲಿ ಯಾವುದೇ ಆಗಿರಲಿ ಹೆಣ ಬಿದ್ದಿದ್ದು ನಿಮ್ಮಂತ ಸಾಮಾನ್ಯ ಜನರ ಒಬ್ಬ ಮನೆಯ ಹುಡುಗ. ಗಣಿ ಧೂಳಿನ ಪ್ರತಿಷ್ಠೆಗಾಗಿ ಹಾಗಾದ್ರೆ ರಕ್ತ ರಾಜಕೀಯ ಶುರುವಾಯ್ತಾ? ಇದು ಹಿಂಗೆ ಮುಂದುವರಿಯುತ್ತಾ? BJP ಏನ್ ಹೇಳುತ್ತೆ ಇದಕ್ಕೆ? ಕಾಂಗ್ರೆಸ್ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿನ್ನೆಯ ಈ ಇನ್ಸಿಡೆಂಟ್ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಫಸ್ಟ್ ನೋಡ್ತಾ ಹೋಗೋಣ. ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೇನೆ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗೆದಿದ್ರೆ ಒಂದೊಂದು ವಿಡಿಯೋ ಹೊರಗಡೆ ಬರ್ತಾ ಇದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ನಾನು ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದ್ಬಿಟ್ರು ಎಲ್ಲ ನಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ. ಏನು ಸಿನಿಮಾದಾಗ ಹೊಡೆದ ಹೊಡಿತಾರ್ರಿ? ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ ಆಗ್ಲಿಲ್ಲ ರೀ. ಯಾರು ಅವನ ಮನೆ ಮುಂದೆ ಬ್ಯಾನರ್, ಅವನು ನೀಚ. ರೋಡಲ್ಲಿರೋ ಅಂಥದ್ದನ್ನ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವ್ನು, ಶಾಸಕ ಇದ್ದಂಥವ್ನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನೆ. ಉದ್ದೇಶ ಮರಕಡಿ ಊರಲ್ಲಿ ಇರಲಿಲ್ಲ, ಉದ್ದೇಶ ಆ ನೀಚಂದಿದೆ. ಅದು
ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವ್ರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಗುಂಪಿನಲ್ಲಿ ಫೈರ್ ಮಾಡಿದ್ರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ. ಆದ್ರೆ ಯಾರು ಮಾಡಿದ್ರು ಅನ್ನೋದು ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ಅಲ್ಲೆಲ್ಲ ಸೀಸ್ ಮಾಡಿದ್ದಾರೆ. ಯಾರ್ಯಾರು ಈಗ ರಿವಾಲ್ವರ್ಗಳಿತ್ತು ಅಂದ್ರೆ ಗನ್ಮ್ಯಾನ್ಗಳು, ಆಮೇಲೆ ಅಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಂತ ಆ ಪ್ರೈವೇಟ್ ಗನ್ಮ್ಯಾನ್ಗಳದ್ದು ರಿವಾಲ್ವರ್ಗಳನ್ನು ಕೂಡ ಎಲ್ಲ ಸೀಸ್ ಮಾಡಿದ್ದಾರೆ. ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸು ಅದರಲ್ಲಿ ಗೊತ್ತಾಗುತ್ತೆ ಯಾವ ರಿವಾಲ್ವರ್ನಿಂದ ಫೈರ್ ಆಗಿದೆ ಅಂತ. ಒಂದು ವೇಳೆ ಪೊಲೀಸ್ನರದಾಗಿದೆ ನೀವು ಹೇಳ್ದಂಗೆ, ಅಥವಾ ಇನ್ಯಾರ್ದು ಆಗಿದೆ, ಅದೆಲ್ಲ ವೆರಿಫೈ ಆಗುತ್ತೆ. ಪೋಸ್ಟರ್ ಕಟ್ಟಿದ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾರೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ. ಯಾಕಂದರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಅವ್ರು ಬ್ಯಾನರ್ ಕಟ್ಟೋದು. ಅವ್ರ ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು ಹಂಗೆ ಬೇರೆ ಬೇರೆ ಟರ್ಮ್ ಹೋಗ್ತದೆ ಅಷ್ಟೇ. ಬ್ಯಾನರ್ ವಿಚಾರದಲ್ಲಿ ಗಲಾಟೆನ ಎಪ್ಸಿ, ದೊಂಬೆನ ಎಪ್ಸಿ, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಲಿ ಗುಂಡಾಗಳನ್ನ ಕೂಡ ಕರ್ಕೊಂಡ್ ಬಂದು ಇಲ್ಲ ಗುಂಡಾಗರ್ದಿಯನ್ನ ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನ ಬೀಸಿ ಅಷ್ಟೇ ಅಲ್ಲ, ಸತೀಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಖಾಸಗಿ ಗನ್ಮೆನ್ಗಳನ್ನು ಕೂಡ ಬಳಸಿಕೊಂಡು ಗುಂಡನ್ನ ಹಾರಿಸಿರುವಂಥದ್ದು. ಗುಂಡಾರಿರೋದು ಯಾರಿಂದ? ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ. ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ. ಅವರೇ ಗುಂಡಾರಿಸಿ, ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ. ಇದು ಬ್ಯಾನರ್ ಹಾಕಿದ ಮೇಲೆ ಅದು ಎಲ್ಲಿ ಹಾಕ್ಬೇಕು? ನೀವು ಬೀದಿಯಲ್ಲಿ ಹಾಕೊಳ್ಳಿ. ಯಾರು ಕಳ್ತಾರೆ? ಅವ್ರ ಮನೆ ಕಾಂಪೌಂಡ್ ಇದರಲ್ಲಿ ಹೋಗಿ ಹಾಕಿದ್ದೀರಿ ನೀವು, ಅವ್ರ ಪ್ರಾಪರ್ಟಿಯಲ್ಲಿ. ಅದಾದ್ಮೇಲೆ ಯಾರೋ ಕೇಳಿದ ಮೇಲೆ ಪೊಲೀಸ್ನವರು ಅದನ್ನ ರಿಮೂವ್ ಮಾಡಿದ್ದಾರೆ. ಮಾಡಿದ ಮೇಲೆ ನೀವೇನ್ ಮಾಡಿರೋದು? ಇಷ್ಟೆಲ್ಲ ದುಂಡಾವರ್ತಿ ಮಾಡಿರೋದು ಅಂದ್ಮೇಲೆ ನೀವೇ ಪೂರ್ವ ನಿಯೋಜಿತ ಇದನ್ನ ಹಾಕೊಂಡು ಸಾವಿರಾರು ಜನನ ನೀವು ಮೊದಲೇ ರೆಡಿ ಮಾಡ್ಕೊಂಡಿದ್ದೀರಿ. ಇವತ್ತು